ಇದು ಸರ್ ನಮ್ಮ ದೇಶ ಅಂದರೆ ಇದು ಏನಂತೀರಾ? ಇವ್ರು ಎಷ್ಟು ಆರಾಮಾಗಿದ್ದಾರೆ ಅಂದರೆ ಮೇಲ್ಗಡೆ ಮಗಳಿದ್ದಾಳೆ, ಮಲ್ಕೊಂಡಿದ್ದಾಳೆ, ಅದಕ್ಕೆ ಆರಾಮಾಗಿದ್ದಾರೆ. ಎದ್ರೆ ಓಡಬೇಕು. ಅದಕ್ಕೂ ನಾನು ಟ್ರೋಲ್ ಮಾಡಲಿ ಅಂತ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಊರಬ್ಬ ಪಾರ್ಟ್ 2 ವಿಡಿಯೋ ಆ್ಯಂಡ್ ಟು ಮೈ ಚಾನಲ್ ಲೈಫ್ ಸ್ಟೈಲ್ ವಿತ್ ರಮ್ಯಾ. ಟೈಮ್ 2:45 ಆಗಿದೆ. ಆರತಿ ಕೂಡ ರೆಡಿ ಇದೆ. ನಾವು ಕಸಿನ್ಸ್ ಎಲ್ಲರೂ ರೆಡಿಯಾಗಿದ್ವಿ, ಸೀರೆ ಎಲ್ಲ ಉಟ್ಕೊಂಡಿದ್ವಿ, ವಿಡಿಯೋಸು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ವಿ. ಈ ವರ್ಷ ಈ ಥರ ಆರತಿ ರೆಡಿ ಮಾಡಿದ್ರು. ಸರಿ, ಇನ್ನು ದೇವ್ರ ಬರೋಷ್ಟರಲ್ಲಿ ಸ್ವಲ್ಪ ಕಾಫಿ ಕುಡೀರಿ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಮ್ಮವ್ರು ಕಾಫಿ ಮಾಡಿಕೊಟ್ರು. ನೀವು ಬ್ರೇಕ್ ತೊಗೊಳ್ಳಿ ಅಕ್ಕ ಅಂದ್ಬಿಟ್ಟು ನನ್ನ ವ್ಲಾಗ್ನ ನನ್ನ ತಂಗಿ ಕಂಟಿನ್ಯೂ ಮಾಡಿದ್ರು. ಹಾಯ್ ಗಾಯ್ಸ್, ಎಲ್ಲ ರೆಡಿ ಇದೆ ಆ್ಯಂಡ್ ದ ಟೈಮ್ ಇಸ್ 3:00. ಇನ್ನು 5 minutes ಇದೆ. ಬ್ಯಾಕ್ಗ್ರೌಂಡಲ್ಲಿ ಟಮಟೆ ಸೌಂಡ್ ಕೇಳಿಸ್ತಾ ಇದೆ. ಇಲ್ಲಿ ಈ ಟೈಮಲ್ಲಿ ಕಾಫಿ ಟೈಮ್ ನಡೀತಾ ಇದೆ. ಇನ್ಸೈಡಿಗೆ ಬಂದರೆ ದಿಸ್ ಈಸ್ ಯೋರ್ ಲೈಫ್ ಸ್ಟೈಲ್ ವಿತ್ ರಮ್ಯಾ. ವಿಡಿಯೋ ಮಾಡ್ತಾ ಇರೋರು ಬೇರೆಯವರು. ಇಲ್ಲಿ ನೋಡಿ ಗೈಸ್, ಈ ಟೈಮಲ್ಲೂ ಕಾಫಿಗೆ ಗುಡ್ಡೆ ಬಿಸ್ಕೆಟ್ ತಿಂತಾ ಇದ್ದಾರೆ. ಇದು ಸರ್ ನಮ್ಮ ದೇಶ ಅಂದರೆ ಇದು. ಇವರಿಬ್ರು ನೋಡೋಕೆ ಸ್ವಲ್ಪ ಒಂದೇ ಥರ ಇರ್ಬೋದು ಬಿಕಾಸ್ ಕಸಿನ್ಸ್, ಆದರೆ ಹೈಟ್ ಅಂತ ಸೇಮ್ ಇಲ್ಲ ಗೈಸ್. ಏನಂತೀರಾ? ಇವ್ರು ಎಷ್ಟು ಆರಾಮಾಗಿದ್ದಾರೆ ಅಂದರೆ ಮೇಲ್ಗಡೆ ಮಗಳಿದ್ದಾಳೆ, ಮಲ್ಕೊಂಡಿದ್ದಾಳೆ, ಅದಕ್ಕೆ ಆರಾಮಾಗಿದ್ದಾರೆ. ಎದ್ರೆ ಓಡಬೇಕು. ಅದಕ್ಕೂ ನಾನು ಟ್ರೋಲ್ ಮಾಡಲಿ ಅಂತ. ನಮ್ಮ ಭಾವ ಟಮಟೆ ಅವ್ರನ್ನೆಲ್ಲ 4th ಫ್ಲೋರ್ಗೆ ಲಿಫ್ಟಲ್ಲಿ ಕರ್ಕೊಂಬಂದ್ಬಿಟ್ಟಿದ್ರು. ಸೊ ಇವಳೇ ನನ್ನ ತಂಗಿ, ಆಗಲೇ ವ್ಲಾಗ್ ಮಾಡ್ತಿದ್ಲಲ್ಲ ಇವಳೇ. ಸೊ ಇವರೇ ಈ ಸತಿ ತಂಬಿಟ್ಟು ಆರತಿ ಬೆಳಗ್ತಾ ಇರೋದು. ಸೊ ಒಂದೊಂದು ಮನೆಗೆ ಬಂದು ಈ ಥರ ಟಮಟೆ ಎಲ್ಲ ಹೊಡೆದು ಆರತಿನೆಲ್ಲ ಒಂದೊಂದಾಗಿ ಕರ್ಕೊಂಡು ಹೋಗ್ತಾರೆ. ಸೆಕೆಂಡ್ ಯೂಟ್ಯೂಬ್ ಚಾನಲ್, ಸೆಕೆಂಡ್ ಯೂಟ್ಯೂಬ್ ಬ್ಲಾಗ್. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ವೆರೈಟಿ ಆಫ್ ಆರ್ತೀಸ್ ನೀವು ನೋಡ್ಬೋದು. ನಮ್ದು ಈ ಥರ ಮಾಡಿಸಿದ್ವಿ. ಆಮೇಲೆ ಇಲ್ಲಿ ನೋಡಿ ವಿಳ್ಯದೆಲೆದು ಈ ಥರ ಎಲ್ಲ ವೆರೈಟಿ ಆರತಿಗಳು ನೋಡ್ಬೋದು. ಹೋಗ್ತಾ ಒಂದೊಂದೇ ಮನೆಯಿಂದ ಆರತಿಗಳೆಲ್ಲ ಜಾಯಿನ್ ಆಗ್ತಾ ಇರುತ್ತೆ. ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ. ಈಗ ಈ ರೋಡಿಂದ ಒಂದು ನವಿಲು ಆರತಿ ಬಂದಿದೆ. ನಾನಂತೂ ಫಸ್ಟ್ ಟೈಮ್ ನೋಡಿದ್ದು ಈ ಥರ ಆರತಿ. ಇದರಲ್ಲಿ ಆರತಿ ಇದೆಯಾ ಇಲ್ವಾ ಜಸ್ಟ್ ಡೆಕೋರೇಷನ್ ಏನು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಹತ್ರ ಹೋಗಿ ನೋಡಿದ್ಮೇಲೆ ಗೊತ್ತಾಯಿತು ಅಲ್ಲಿ ಆರತಿ ಇದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳಬೇಕು. ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ರು ಅಂದರೆ, ನಮಗಂತೂ 2:45-3 ಗಂಟೆ ಆಗೋಯ್ತು ಅಂದ್ಬಿಟ್ಟು ಫುಲ್ಲು ನಿದ್ದೆ, ಒಂದು ರೌಂಡ್ ನಿದ್ದೆ ಮಾಡಿ ಎದ್ವಿ. ಫುಲ್ ಟಯರ್ಡ್ ಆಗಿತ್ತು. ಆದರೆ ಇಲ್ಲಿ ಬಂದು ನೋಡಿದ್ರೆ ಎಲ್ಲರೂ ಮೊಗ್ಗಿನ ಜಡೆ, ಲೋಟಸ್ ಜಡೆ ಎಲ್ಲ ಹಾಕ್ಕೊಂಡು, ರೇಷ್ಮೆ ಸೀರೆಗಳು ಉಟ್ಕೊಂಡು, ಒಡವೆ ಎಲ್ಲ ಹಾಕ್ಕೊಂಡು, ಆ ಟೈಮ್ನಲ್ಲೂ ಎಷ್ಟು ಎನರ್ಜೆಟಿಕ್ಕಾಗಿ ಆರತಿನೆಲ್ಲ ಎತ್ಕೊಂಡು ಬರ್ತಾಯಿದ್ದಾರೆ. ನನಗಂತೂ ಏನು ಅನ್ನಿಸ್ತು ಅಂದರೆ, ನೆಕ್ಸ್ಟ್ ಟೈಮ್ ಹೋದರೆ ನಾನು ಇದೇ ಥರ ರೆಡಿಯಾಗಬೇಕು ಅಂತ ಅನ್ನಿಸ್ತು. ಬಿಕಾಸ್ ನಾನೇ ಸಿಂಪಲಾಗಿದ್ದಿದ್ದು, ನಾವೇ ಹೇಳಬೇಕು ಅಂದರೆ ಸಿಂಪಲಾಗಿದ್ದಿದ್ದು ಬೇರೆಯವ್ರನ್ನೆಲ್ಲ ಕಂಪೇರ್ ಮಾಡಿದ್ರೆ. ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಕೂಡ ಆಡ್ತಾಯಿದ್ರು. ಊರಬ್ಬ ಅಂದರೆ ಹೀಗೆ ಅಲ್ವಾ, ಡ್ಯಾನ್ಸ್, ಮಸ್ತಿ, ಹಬ್ಬದೂಟ, ಆರತಿ, ಅಲಂಕಾರ, ಪೂಜೆ, ಈ ಥರ ಎಲ್ಲರೂ ಒಗ್ಗೂಡಿ ಹಬ್ಬ ಮಾಡಿದ್ರೆ ಎಷ್ಟು ಚೆಂದ ಅಲ್ವಾ. ಈಗ ಎಲ್ಲರೂ ಆರತಿನೆಲ್ಲ ಎತ್ಕೊಂಡು ದೇವಸ್ಥಾನ ತಲುಪಿದ್ವಿ. ಎಷ್ಟು ಜನ ಸೇರಿದ್ದಾರೆ ನೋಡಿ, ಎಲ್ಲೆಲ್ಲಿಂದ ಎಷ್ಟು ಜನ ಹೇಗೆಲ್ಲ ದೀಪ ಎಲ್ಲ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ. ದೇವಸ್ಥಾನಕ್ಕೆ ತುಂಬ ಜನ ಸೇರಿದ್ರು, ತುಂಬಾ ರಶ್ ಇತ್ತು.
ಆದರೆ ಒಂದು ಸತಿ ಆ ತಾಯಿ ಮುಖ ನೋಡಿದ್ಮೇಲೆ ನಮಗಿದ್ದಿದ್ದ ಟಯರ್ಡ್ನೆಸ್ಸು ಇದೆಲ್ಲ ಫುಲ್ಲು ಮರೆತೇ ಹೋಯಿತು. ಬಂದಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ಬಿಡ್ತು, ಅಷ್ಟು ಚೆನ್ನಾಗಿತ್ತು. ಆ ತಾಯಿಗೆ ಮಾಡಿದ ಅಲಂಕಾರ ಏನಂತೀರ, ಆ ಚಂದ, ಆ ಜನ, ಆ ಆರತಿಗಳು, ಅಪ್ಪ ನೋಡೋದಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಅಲ್ಲಿ ನಾನು ಡೈರೆಕ್ಟಾಗಿ ನೋಡಿದ್ದಕ್ಕೆ, ಆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಕ್ಕೆ ಇದನ್ನು ಹೇಳ್ತಾ ಇರೋದು. ಖಂಡಿತ ನಾನು ಅವತ್ತು ಹೋಗಿ ಆ ದೇವ್ರ ದರ್ಶನ ಮಾಡಿದ್ದು ಇನ್ನೂ ಕಣ್ಣು ಕಟ್ಟಂಗಿದೆ. ಊರಹಬ್ಬ ಪಾರ್ಟ್ 2 ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ನಿಮಗಿಷ್ಟ ಆಗಿರುತ್ತೆ. ಊರಹಬ್ಬ ಎಲ್ಲ ಆದಮೇಲೆ ಏನೇನು ಅಡುಗೆ ಮಾಡಿದ್ವಿ, ಏನೇನು ತಿಂದ್ವಿ ಅಂತ ಇನ್ನೊಂದು ವ್ಲಾಗ್ ಮಾಡಿ ಹಾಕ್ತೀನಿ. ಮತ್ತು ಈ ತಾಯಿ ವಿಡಿಯೋದೊಂದು ರೀಲ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಲೈಫ್ ಸ್ಟೈಲ್ ವಿತ್ ರಮ್ಯಾ, ನೋಡಿ ಅದಕ್ಕೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.